ಪಾಠ 8 ತಾಯಿಗೊಂದು ಪತ್ರ ಪ್ರಶ್ನೋತ್ತರಗಳು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು? ಉತ್ತರ: ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಪ್ರಶ್ನೆ 2. ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು? ಉತ್ತರ: ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಕೊಡಿಸಿದರು. ತೇಜಸ್ವಿನಿಗೆ ಸರ ಮತ್ತು ಬಳೆಗಳನ್ನು ಕೊಡಿಸಿದರು. ಪ್ರಶ್ನೆ 3. ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು? ಉತ್ತರ: ಮಕ್ಕಳು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯಪಟ್ಟರು. ಪ್ರಶ್ನೆ 4. ಅಮ್ಮನಿಗೆ ಕಾಗದ ಬರೆದವರು ಯಾರು? ಉತ್ತರ: ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಏನೇನು ನೋಡಿದನು? ಉತ್ತರ: ಮೈಸೂರು ದಸರೆಯಲ್ಲಿ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು, ಅಂದರೆ ನಿಶ್ಚಲವಾದ ಚಿತ್ರ, ಕಲಾ ತಂಡಗಳ ಪ್ರದರ್ಶನ, ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿಯ ದೇವಿ ಹಾಗೂ ಪಂಜಿನ ಕವಾಯತ್ ಇವೆಲ್ಲವನ್ನು ಉಲ್ಲಾಸ್ ನೋಡಿದನು. ಪ್ರಶ್ನೆ 2. ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು? ಉತ್ತರ: ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು, ಸಿಂಹ, ಆನೆ, ಜಿಂಕೆ ಹಿಂಡು, ಹುಲಿ, ಚಿರತೆ ಮತ್ತು ಘೇಂಡಾಮೃಗ ಇವು ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದ ಪ್ರಾಣಿಗಳು. ಪ್ರಶ್ನೆ 3. ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು? ಉತ್ತರ: ಉಲ್ಲಾಸನಿಗೆ ಅವನ ಅಜ್ಜ ಈ ಬಾರಿ ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ದಸರೆಯ ದಿನದಂದು ಚಾಮುಂಡಿ ದೇವಿಯ ದರ್ಶನ, ದಸರಾ ಮೆರವಣಿಗೆ ಅಲ್ಲದೆ ಮೃಗಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಪ್ರಾಣಿಗಳನ್ನು ವೀಕ್ಷಿಸಿದನು. ಇವೆಲ್ಲವೂ ಅವನಿಗೆ ಸಂತೋಷವಾಗಲು ಕಾರಣವಾಯಿತು. ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬು. 1. ಅಜ್ಜ ನಮ್ಮನ್ನು ಮೈಸೂರು ಡ್ಯಾಸ್ಗೆ ಕರೆದುಕೊಂಡು ಹೋಗಿದ್ದರು. ಉತ್ತರ: ದಸರಾ. 2. ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಸ್ ಇಟ್ಟಿದ್ದರು. ಉತ್ತರ: ಚಾಮುಂಡೇಶ್ವರಿ ದೇವಿ. 3. ಮೈಸೂರಿನಲ್ಲಿ ಡ್ಯಾಸ್ ಮೃಗಾಲಯವಿದೆ. ಉತ್ತರ: ಶ್ರೀ ಜಯಚಾಮರಾಜೇಂದ್ರ. 4. ಸಿಂಹದ ಡ್ಯಾಸ್ ನಮ್ಮ ಗಮನ ಸೆಳೆಯಿತು. ಉತ್ತರ: ಗರ್ಜನೆ. 5. ಕೊಂಬೆ ಮೇಲೆ ಡ್ಯಾಸ್ ನಮ್ಮ ಹಾಗೆ ನಡೆದಾಡುತ್ತಿತ್ತು. ಉತ್ತರ: ಕಾಡು ಮನುಷ್ಯ. ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ ಗುರುತು, ತಪ್ಪು ಇದ್ದರೆ ತಪ್ಪು ಗುರುತು ಹಾಕು. 1. ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು. ಉತ್ತರ: ತಪ್ಪು. 2. ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿವ್ ಚಿವ್ ಎಂದು ಶಬ್ದ ಮಾಡುತ್ತಿದ್ದವು. ಉತ್ತರ: ತಪ್ಪು. 3. ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ಉತ್ತರ: ಸರಿ. 4. ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಉತ್ತರ: ಸರಿ. 5. ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ. ಉತ್ತರ: ಸರಿ. 6. ದಸರೆ ಹಬ್ಬ 6 ದಿನ ನಡೆಯುತ್ತದೆ. ಉತ್ತರ: ತಪ್ಪು. ಭಾಷಾಭ್ಯಾಸ. ಮಾದರಿಯಂತೆ ಲಿಂಗ ಬದಲಿಸಿ ಬರೆ. ಮಾದರಿ: ಅಜ್ಜ ಅಜ್ಜಿ, ತಂದೆ ತಾಯಿ, ಮಾವ ಅತ್ತೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಗಳು ಮಗ, ತಮ್ಮ ತಂಗಿ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಆರಿಸಿ ಬರೆ. ಮಾದರಿ: ನಮ್ಮ, ನಮ್ಮದು, ನಮ್ಮವರು. ನನ್ನ, ನನ್ನದು, ನನ್ನವರು. ನಿನ್ನ, ನಿನ್ನದು, ನಿನ್ನವರು. ನಿಮ್ಮ, ನಿಮ್ಮದು, ನಿಮ್ಮವರು. ತಮ್ಮ, ತಮ್ಮದು, ತಮ್ಮವರು. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. 1. ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ. ಇದರಲ್ಲಿ ಗುಂಪಿಗೆ ಸೇರದ ಪದ ಮಾವು. 2. ಕಾಗೆ, ಗೂಬೆ, ಕೋಗಿಲೆ, ಘೇಂಡಾಮೃಗ. ಇದರಲ್ಲಿ ಗುಂಪಿಗೆ ಸೇರದ ಪದ ಘೇಂಡಾಮೃಗ. 3. ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ. ಗುಂಪಿಗೆ ಸೇರದ ಪದ ಬಾಳೆಹಣ್ಣು. 4. ಚಿರತೆ, ಗಿಳಿ, ಸಿಂಹ, ಹುಲಿ. ಗುಂಪಿಗೆ ಸೇರದ ಪದ ಗಿಳಿ. ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು. 1. ಕ್ಷೇಮ: ನಾನು ನಮ್ಮ ತಂದೆ ತಾಯಿಯ ಕ್ಷೇಮಕ್ಕಾಗಿ ದೇವರಲ್ಲಿ ನಿತ್ಯ ಪ್ರಾರ್ಥಿಸುತ್ತೇನೆ. 2. ಪ್ರಾಣಿ ಸಂಗ್ರಹಾಲಯ: ಪ್ರಾಣಿ ಸಂಗ್ರಹಾಲಯದಲ್ಲಿ ನಾವು ಹುಲಿ, ಸಿಂಹ, ಆನೆಗಳನ್ನು ನೋಡಬಹುದು.
3. ಉದ್ಯಾನವನ. ನಾನು ಉದ್ಯಾನವನದಲ್ಲಿ ಆಟವಾಡಲು ಇಷ್ಟಪಡುತ್ತೇನೆ. 4. ಸೂಚನಾ ಫಲಕ. ನಮ್ಮ ಶಾಲೆಯಲ್ಲಿ ಸೂಚನಾ ಫಲಕ ಇರುತ್ತದೆ.